ಆರ್ ಸಿ ಬಿ ಅದು ಕೇವಲ ಟೀಮ್ ಮಾತ್ರ ಅಲ್ಲ, ಅದು ಎಮೋಷನ್. ಯಾವುದೇ ಇತರೆ ಟೀಮ್ಗಳಿಗೆ ಇಲ್ಲದೆ ಇರುವಂಥ ಫ್ಯಾನ್ ಬೇಸ್ ಆರ್ ಸಿ ಬಿಗಿದೆ. ಆ ಕಾರಣಕ್ಕಾಗಿ ಇವತ್ತು ನಡೀತಿರುವಂಥ ಮೊದಲ ಮ್ಯಾಚ್ಗೆ ಎಲ್ಲಿ ಬರೀ ಆನ್ಲೈನ್ ಬುಕ್ಕಿಂಗಲ್ಲಿ ಕೇವಲ 10 ನಿಮಿಷದಲ್ಲಿ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈಗ 50,000 ಕೊಡ್ತೀನಿ ಅಂದರೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಇನ್ನು ಆರ್ ಸಿ ಬಿ ಅಭಿಮಾನಿಗಳು ಯಾವ ರೀತಿ ಅಂತಂದರೆ ತುಂಬ ಹಾರ್ಡ್ಕೋರ್ ಫ್ಯಾನ್ಸ್, ಅದರ ಜೊತೆಗೆ ಮಾನವೀಯತೆಯೂ ಕೂಡ ಇದೆ. ಈಗ ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಈಗ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಬರ್ತಾಯಿದ್ದಾರೆ. ಯಾಕಂದರೆ ಕಳೆದ ವರ್ಷ ಆದಂಥ ಇನ್ಸಿಡೆಂಟ್ ಇದೆಯಲ್ಲ, ಅದನ್ನು ಯಾರು ಕೂಡ ಮರೆಯುವಂತಿಲ್ಲ. 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಆ ಘಟನೆಯನ್ನು ಮತ್ತೆಂದೂ ಕೂಡ ಆಗಬಾರ್ದು. ಆ ಕಾರಣಕ್ಕಾಗಿ ಎವ್ರಿ ಡ್ರಾಪ್ ಬ್ಲಡ್ ಕೂಡ ತುಂಬಾ ಇಂಪಾರ್ಟೆಂಟ್. ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಆ ಕಾರ್ಯವನ್ನು ಮಾಡ್ತೀವಿ ಅಂಥೇಳಿ ಎಲ್ಲರೂ ಕೂಡ ಬಂದಿದ್ದಾರೆ. ಬನ್ನಿ ಒಬ್ಬೊಬ್ಬರೇ ಫ್ಯಾನ್ಸನ್ನು ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂಥೇಳಿ. ಮೇಡಮ್, ಅಫ್ಕೋರ್ಸ್ ಲಾಸ್ಟ್ ಇಯರ್ ಇನ್ಸಿಡೆಂಟ್ ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಮಾಡ್ತಾ ಇರೋದು ತುಂಬಾ ಒಳ್ಳೆ ಮಾಡೆಲ್ ಪ್ರೋಗ್ರಾಮ್ ಇದು. ಏನು ಹೇಳಕ್ಕೆ ಬಯಸ್ತೀರಿ? ಬಿಫೋರ್ ದಟ್ ಆಲ್ಸೋ ನಾವು ಡೊನೇಟ್ ಮಾಡ್ತಾ ಇದ್ದೀವಿ. ಎವ್ರಿ ಇಯರ್ ಈ ಕ್ಯಾಂಪ್ ನಡೆಯುತ್ತೆ. ಸೊ ಎವ್ರಿ ಇಯರ್ ಜಸ್ಟ್ ಬಿಕಾಸ್ ಆಫ್ ದ ಇನ್ಸಿಡೆಂಟ್ ಅಲ್ಲ, ಇಟ್ ಈಸ್ ಆಲ್ವೇಸ್ ಏನು ಹೇಳೋದು, ಇಟ್ಸ್ ಅ ರಿಚುವಲ್ ಥರ ಆರ್ ಸಿ ಬಿ ಫ್ಯಾನ್ ಆರ್ಮಿ ಯಾವಾಗಲೂ ಮಾಡುತ್ತೆ. ಓಕೆ ಸರ್, ಲಾಸ್ಟ್ ಇಯರ್ ಇನ್ಸಿಡೆಂಟ್ ಆದಮೇಲೆ ಇನ್ನೆಂದೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ರು. ಬಟ್ ಕೊನೆಗೂ ಸಂವಾಟ್ ಎಲ್ಲದನ್ನು ಮ್ಯಾನೇಜ್ ಮಾಡಿ ಶುರುವಾಗ್ತಾಯಿದೆ. ಬಟ್ ಮುಂದೆ ಆ ರೀತಿ ಇನ್ಸಿಡೆಂಟ್ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಪ್ರಿಕಾಷನ್ಸ್ ಎಲ್ಲ ಏನಿದ್ದಾವೆ ಅವೆಲ್ಲ ಓಕೆನಾ? ಖಂಡಿತ. ಲಾಸ್ಟ್ ಟೈಮ್ ಯಾಕೆ ಆ ಥರ ಇನ್ಸಿಡೆಂಟ್ ಆಯಿತು ಅಂತ ಒಂದು ಸಾರಿ ಗಮನಿಸ್ಬೇಕು ನಾವು. ಯಾಕಂದರೆ 18 ವರ್ಷ ಆದಮೇಲೆ ನಾವು ಗೆದ್ದ ಮೇಲೆ ಆ ಖುಷಿ ಮತ್ತು ಆ ರಶಲ್ಲಿ ಅನಾಹುತ ಆಗೋಯ್ತು. ಖಂಡಿತ ಈಗ ಮ್ಯಾನೇಜ್ಮೆಂಟ್ ಹೊಸ ಕ್ರಮಗಳು ತೊಗೊಂಡಿದ್ದಾರೆ. ಹೊಸ ಇವಾಗ ಎಕ್ಸಾಂಪಲ್ ನೋಡಿದ್ರೆ ನೀವು ಟಿಕೆಟ್ ಬಿಟ್ಟಿದ್ದಾರೆ, ಫಿಸಿಕಲ್ ಟಿಕೆಟ್ ಅಲ್ಲ. ಸೊ ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಹೋಪ್ ಸೊ ಇನ್ ಫ್ಯೂಚರ್ ಈ ಥರ ಯಾವತ್ತೂ ಆಗಲ್ಲ ಅಂತ ನಾವು ಬಯಸ್ತೀವಿ. ಓಕೆ, ಇವತ್ತಿನ ಮ್ಯಾಚ್ ನಿಜವಾಗ್ಲೂ ಕೂಡ ಯಾಕಂದರೆ SRH ಅಪೋಸಿಟ್ ಇರೋದು. ಸೊ ಅಲ್ಲೂ ಕೂಡ ನಿಮಗೆ 4 ಟಾಪ್ 4 ಆರ್ಡರ್ ನೋಡಿದ್ರೆ ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ನೇ ಇದ್ದಾರೆ. ಅವರು ನಮ್ಮ ಟೀಮ್ ಇಂಡಿಯಾದಲ್ಲೇ ಕಿಶನ್ ಅಂತೂ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಂತೂ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತಿನ ಮ್ಯಾಚಲ್ಲಿ? ಕಿಶನ್, ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದವರೇ ಹೌದು. ಆದರೆ ಇವತ್ತು ಮಾತ್ರ ಅವ್ರು ತುಂಬ ಬೇಗನೆ ಔಟ್ ಆಗ್ತಾರೆ. ಬಿಕಾಸ್ ನಮ್ಮ ಟೀಮಲ್ಲೂ ಬೌಲರ್ಸ್ ತುಂಬ ಸಖತ್ತಾಗಿದ್ದಾರೆ. ನಮ್ಮ ಟೀಮಲ್ಲೂ T20 ಟಾಪ್ ಬ್ಯಾಟ್ಸ್ಮನ್, ಟಾಪ್ ಬೌಲರ್ಸೇ ಇರೋದು. ಬಟ್ ನಾವೇ ಗೆಲ್ತೀವಿ ನೋಡಿ ನೀವು. ವಿರಾಟ್ ಕೊಹ್ಲಿ ಬಗ್ಗೆ ಮ್ಯಾಮ್? ವಿರಾಟ್ ಕೊಹ್ಲಿ ತುಂಬ ಟೈಮ್ ಆದಮೇಲೆ ಆಟ ಆಡ್ತಾ ಇದ್ದಾರೆ, ಇಂಡಿಯಾಗೆ ಬಂದು ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅವರನ್ನು ನೋಡಬೇಕಂತಲೇ ಅಭಿಮಾನಿಗಳು ಹೋಗೋದು ಸ್ಟೇಡಿಯಮ್ಗೆ. ಅವ್ರು ಬರ್ತಾರೆ ಅಂತ ತುಂಬ ಖುಷಿನೇ ಇದೆ. ಮ್ಯಾಮ್, ಇವತ್ತಿನ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಏನು ಹೇಳಕ್ಕೆ ಬಯಸ್ತೀರಿ? ಆರ್ ಸಿ ಬಿ ಫ್ಯಾನ್ಸ್ ಯಾವಾಗೂ ಕಡಿಮೆ ಏನು ಹೇಳೋದ, 200+ ನಾವು ಟಾರ್ಗೆಟ್ ಯಾವಾಗೂ. ನಮ್ಮ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ನಿಮಗೆ ಗೊತ್ತು. ಸೊ ನಾವು ಟಾಸ್ ಗೆದ್ರೂ ಪರವಾಗಿಲ್ಲ, ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಎರಡಕ್ಕೂ ಈಕ್ವಲ್ ಆಗಿ ಫೈಟ್ ಕೊಡ್ತೀವಿ. ಸೊ ನಾವು ಫಸ್ಟ್ ಬ್ಯಾಟ್ ಮಾಡ್ತಿದ್ರೆ 200+ ಎಕ್ಸ್ಪೆಕ್ಟ್ ಮಾಡ್ತೀರಿ. ಬಿಕಾಸ್ ಓಪನಿಂಗ್ ಬ್ಯಾಟ್ಸ್ಮನ್ ನಿಮ್ಗೆ ಗೊತ್ತು, ಕೊಹ್ಲಿ ಮತ್ತು ಸಾಲ್ಟ್ ಬರ್ತಾರೆ. 1 ಡೌನ್ ಆದಮೇಲೆ ದೇವದತ್ ಪಡಿಕ್ಕಲ್, ಆಮೇಲೆ ರಜತ್ ಪಟಿದಾರ್. ನಮಗೆ ಬ್ಯಾಟ್ಸ್ಮನ್ ಹೌದು, ಬೆತೆಲ್ಲೂ ಇದ್ದಾರೆ. ಬಟ್ ನಮಗೆ ಈ ಟೀಮ್ ಹೇಗಿದೆ ಅಂದರೆ ಯಾರನ್ನೂ ಕೂಡ್ಸೋಕ್ಕೆ ಇಷ್ಟ ಇಲ್ಲ. ಆ ಥರ ನಮಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಎಲ್ಲರೂ ಆಡಬೇಕು. ಬಟ್ ಆ್ಯಸ್ ನೋಡ್ದಂಗೆ 11 ಪ್ಲೇಯರ್ಸ್ ಮಾತ್ರ ಆಡೋಕ್ಕಾಗೋದು. ಸೊ 200+ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಮ್ಯಾಮ್, ತಾವೇನು ಹೇಳಕ್ಕೆ ಬಯಸ್ತೀರಿ? SRH ಕಡಿಮೆ ಏನಿಲ್ಲ, ಬಟ್ ಮ್ಯಾಚ್ ಗೆದ್ದೇ ಗೆಲ್ಲುತ್ತಾ ಆರ್ ಸಿ ಬಿ? 100% ನಾವೇ ಗೆಲ್ತೀವಿ. ಈ ಸಲನೂ ಕಪ್ ನಮ್ಮದೇ. ಈ ಸರಿನೂ ಕೂಡ ಕಪ್ ನಿಮ್ಮದೇ. ತಾವು ಮೇಡಮ್, ತಾವೇನು ಹೇಳಕ್ಕೆ ಬಯಸ್ತೀರಿ? ಸರ್, ಆ್ಯಕ್ಚುಲಿ ಈ ಸಲ ಕಪ್ ನಿಮ್ತ ಇಷ್ಟು ವರ್ಷ ಹೇಳ್ಕೊಂಡು ಬಂದಿದ್ವಿ, ಅದು ಯಾವತ್ತೂ ಆಗಿರಲಿಲ್ಲ. ಬಟ್ ಲಾಸ್ಟ್ ಇಯರ್ ಆ ಕರ್ಸ್ ಬ್ರೇಕ್ ಆಯಿತು. ಸೊ ನಾನು ಈ ಸಲ ಹೇಳೋದು ಇದೆ, WPL ಈ ವರ್ಷ ನಾವು ಗೆದ್ವಿ, ಆ ಟೆಂಪ್ಲೇಟ್ ಸೆಟ್ ಆಗಿದೆ, ಅದನ್ನು ಕಂಟಿನ್ಯೂ ಮಾಡಿ ಈ IPL ನಾವೇ ಗೆಲ್ತೀವಿ ಈ ಸಲ. ಈ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇದೆ. ಸರ್, ಇವತ್ತಿನ ಪಿಚ್ ನೋಡ್ತಾ ಇದ್ರೆ ಮೋಸ್ಟ್ಲಿ ಫ್ಲ್ಯಾಟ್ ಪಿಚ್ಚೆ ಮತ್ತು 200+ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವರಿಗೆ +ಪಾಯಿಂಟ್ ಅಂತೇಳಿ ಏನು ಹೇಳ್ತೀರಿ? ಸೊ ನಮ್ಮ ಆರ್ ಸಿ ಬಿ ಹೋಮ್ ಸ್ಟೇಡಿಯಂ ನಮ್ಮ ಫೇವರ್ ಆಗಿರುತ್ತೆ. ಸೊ ಮತ್ತು ನಮ್ಮ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಸೊ ಡೇವಿಡ್ ಪಡಿಕ್ಕಲ್, ಸೊ ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾವು ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ 200+ ಸ್ಕೋರ್ ಮಾಡೇ ಮಾಡ್ತೀವಿ. ಓಕೆ, ಆರ್ ಸಿ ಬಿ ನಿಮಗೇನೋ ಟಿಕೆಟ್ ಸಿಗ್ತಾ ಇದೆ, ನಮ್ಮಂಥವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಹೇಗೆ? ಇಲ್ಲ ಸರ್, ಟಿಕೆಟ್ ಅನ್ನೋದು ತುಂಬ ಇಟ್ ಈಸ್ ಅ ವೆರಿ ಅಂದರೆ ಎಲ್ರಿಗೂ ಕಷ್ಟನೇ ಆಗಿದೆ. ಅಂದರೆ ನಾವು ಕಷ್ಟಪಟ್ಟು ಆನ್ಲೈನ್ ಕೂತ್ಕೊಂಡು ಟ್ರೈ ಮಾಡಿ ಸಿಕ್ಕಿರೋದೆ ನಮಗೂ. ಓಕೆ, ಸೊ ಅದೇ ಬಟ್ ಟಿಕೆಟ್ ಅದೇ ಎಲ್ಲರಿಗೂ ಈಕ್ವಲ್ ಆಗಿ ಮಾಡಿದ್ದಾರೆ ಈ ವರ್ಷ. ಅದಕ್ಕೆ ಸಿಗ್ತಾ ಟಿಕೆಟು? ನಾನು ಸಿಕ್ಕಿದೆ. ಸೊ ಕಂಗ್ರಾಟ್ಸ್ ಸರ್. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರಿ, ಇವತ್ತು ಮ್ಯಾಚ್ಗೆ ಹೋಗ್ತಿದ್ದೀರಾ ನೀವು? ಇಲ್ಲ ಸರ್, ಹೋಗ್ತಿಲ್ಲ. ಓಕೆ, ಬಟ್ ತುಂಬ ಪ್ರೋತ್ಸಾಹದಿಂದ ವೆಯ್ಟ್ ಮಾಡ್ತಿದ್ದೀನಿ.
ಈ ಸತಿ ಟ್ರಂಪ್ ಕಾರ್ಡ್ ಜಾರ್ಡನ್ ಕಾಕ್ಸ್ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಏನಾದರೂ ಆಡಿದ್ರೆ ಒಳ್ಳೆ ಟ್ರಂಪ್ ಕಾರ್ಡು. ಆ್ಯಂಡ್ ನಮ್ಮ ಮಂಗೇಶ್ ಯಾದವ್ ಒಳ್ಳೆ ಬೌಲರ್, ಲೆಫ್ಟ್ ಆರ್ಮ್ ಪೇಸರು. ಸೊ ಅವರಿಬ್ಬರದ್ದು ಪರ್ಫಾರ್ಮೆನ್ಸ್ ಕಾಯ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಗೆಲ್ತಾರೆ. ಹೇಸಲ್ವುಡ್ ಇವತ್ತಿನ ಮ್ಯಾಚ್ ಆಡೋದು ಡೌಟ್ ಸರ್, ಯಾಕಂದ್ರೆ ನಿನ್ನಷ್ಟೇ ಬಂದಿರೋದು. ಸೊ ಏನು ಹೇಳಕ್ಕೆ ಬಯಸ್ತೀರಿ? ಸೊ ಹೇಸಲ್ವುಡ್ಡು ನಿನ್ನೆ ಅಷ್ಟೇ ಬಂದಿರೋದು. ಪ್ರಾಬ್ಲಿ ಅವ್ರು ನೆಕ್ಸ್ಟ್ 2 ಮ್ಯಾಚ್ ಆದಮೇಲೆ ಆಡ್ತಾರೆ. ಆದರೆ ಅವ್ರ ರಿಪ್ಲೇಸ್ಮೆಂಟ್ ಆಗಿ ನಮಗೆ ಜೇಕಬ್ ಡಫಿ ಬಂದಿದ್ದಾರೆ. ಸೊ ಅವರು ಕೂಡ ಒಳ್ಳೆ ಬೌಲರೇ. ಹಾಗೆಯೇ ಯಶ್ ದಯಾಳ್ ಬದಲು ಮಂಗೇಶ್ ಯಾದವ್ ಬಂದಿದ್ದಾರೆ. ಅವರು ಒಳ್ಳೆ ಇನ್ಸ್ವಿಗರ್ ಕೊಡ್ತಾರೆ. ಐ ಥಿಂಕ್ ಭುವನೇಶ್ವರ್ ಜೊತೆ ಅವರು ಇನಿಷಿಯಲ್ ಬಾಲ್ನ ಶೇರ್ ಮಾಡಿದ್ರೆ ಐ ಥಿಂಕ್ ಹಿ ಕುಡ್ ಬಿ ಅವ್ರಿಗೆ ಗೇಮ್ ಚೇಂಜರ್ ಅಂತ ಅನಿಸುತ್ತೆ. ಇವತ್ತಿನ ಮ್ಯಾಚ್ ಎಕ್ಸ್ಪೆಕ್ಟೇಷನ್ನು? ಇವತ್ತಿನ ಮ್ಯಾಚ್ ಐ ಥಿಂಕ್ ಇಟ್ ವುಡ್ ಬಿ ವೆರಿ ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ಅನಿಸುತ್ತೆ. ನಿಮಗೆ ಗೊತ್ತಿರೋ ಹಾಗೆಯೇ SRH ಕೂಡ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಇದೆ. ಸೊ ಐ ಥಿಂಕ್ ಇಟ್ ವುಡ್ ಬಿ 220+ ಗೇಮ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಇವತ್ತಿನ ಮ್ಯಾಚ್ ತುಂಬಾ, ಅದರಲ್ಲೂ ಕೂಡ ಇನಾಗ್ರಲ್ ಪ್ರೋಗ್ರಾಮ್ ಇರುವಂಥ ಮ್ಯಾಚ್ ಇದು. ಸೊ ಇವತ್ತಿನ ಮ್ಯಾಚ್ ಯಾರೇ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ 200 ಆಗುತ್ತೆ. ಚೇಸಿಂಗ್ ಏನಾದರೂ ಬಂದರೆ, ಒಂದು ವೇಳೆ RCB ಇದ್ದರೆ ಚೇಸಿಂಗ್ ಮಾಸ್ಟರ್ ಇದ್ದೇ ಇದ್ದಾರೆ. ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.